ಮೋದಿ ಸರ್ಕಾರದ ಬಜೆಟ್ ನಲ್ಲಿ ಯಾರಿಗೆಲ್ಲ ಬಂಪರ್ ಸುದ್ದಿ, ಮಹಿಳೆಯರಿಗೆ ಆಗಿರಬಹುದು, ಹಿರಿಯ ನಾಗರಿಕರೇ ಆಗಿರಬಹುದು, ಪಿಂಚಣಿದಾರರಾಗಿರಬಹುದು, ಯಾವೆಲ್ಲ ಬೆಲೆ ಏರಿಕೆ ಆಗಿದೆ. ಇನ್ನೊಂದು ಕಡೆಗೆ ಬಂಗಾರ ದಿಢೀರನೆ ಪಾತಾಳಕ್ಕೆ ಕುಸಿತವಾಗಿದೆ ವೀಕ್ಷಕರೇ. ಹೌದು, ಮತ್ತೆ 1,50,000 ರೂಪಾಯಿ ಆಗಿದೆ ಬಂಗಾರ. ಬೆಳ್ಳಿ ಕೂಡ ದಿಢೀರನೆ 1,00,000 ರೂಪಾಯಿ ಕಡಿಮೆ ಆಗಿದೆ. ಬಂಗಾರ ಮತ್ತು ಬೆಳ್ಳಿ ದರ ಎಷ್ಟಾಗಿದೆ ಇವತ್ತು ಅದನ್ನು ಕೂಡ ನೋಡೋಣ. ಮತ್ತು ಗೃಹಲಕ್ಷ್ಮಿ ಯೋಜನೆಗಾರರಿಗೆ ಅಕೌಂಟ್ಗೆ ಈಗ ಹಣ ಬರೋದಕ್ಕೆ ಶುರುವಾಗಿದೆ. ಒಟ್ಟು 10,000 ರೂಪಾಯಿಂದ ಹಿಡಿದು 12,000 ರೂಪಾಯಿವರೆಗೂ ಹಣ ಜಮೆ ಆಗೋ ಬಗ್ಗೆ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಕೂಡ ಬಂದಿದೆ. ಎಲ್ಲಾ ಗೃಹಲಕ್ಷ್ಮಿಯರು ವಿಡಿಯೋ ಪೂರ್ತಿಯಾಗಿ ನೋಡಿ, ಹಾಗೆ ಲೈಕ್ ಕೂಡ ಮಾಡಿ. ಇನ್ನೊಂದು ಕಡೆಗೆ ಗ್ಯಾಸ್ ಸಿಲಿಂಡರ್ ದರವು ಕೂಡ ಬಜೆಟ್ ದಿನವೇ ಏರಿಕೆ ಆಗೋದ್ರ ಮೂಲಕ ಜನಸಾಮಾನ್ಯರಿಗೆ ಮತ್ತೊಂದು ಶಾಕಿಂಗ್ ಸುದ್ದಿ ಅಂತಾನೆ ಹೇಳ್ಬಹುದು. ಬಜೆಟ್ ಆದ ಮೇಲೆ ಏನೆಲ್ಲ ಬೆಲೆ ಏರಿಕೆ ಆಗುತ್ತೆ, ಇನ್ಮೇಲೆ ಯಾವೆಲ್ಲ ಬೆಲೆ ಇಳಿಕೆ ಆಗುತ್ತೆ ಅದನ್ನು ಕೂಡ ಡೀಟೇಲ್ ಆಗಿ ಈ ಒಂದೇ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ. ಮದ್ಯ ಪ್ರೇರಿಗೆ ಬಿಗ್ ಶಾಕ್ ಅಂತ ಹೇಳ್ಬಹುದು. ಹೌದು ವೀಕ್ಷಕರೇ, ಇದಕ್ಕಂದ್ರೆ ಮದ್ಯದ ಬೆಲೆ ಏರಿಕೆಯನ್ನ ಮಾಡಲು ಸರ್ಕಾರ ತೀರ್ಮಾನ ಇಲ್ಲಿ ಮಾಡಿರುವಂತದ್ದು. ಇನ್ನೊಂದು ಕಡೆಗೆ ಧೂಮಪಾನಿಗಳಿಗೂ ಕೂಡ ಒಂದು ಶಾಕಿಂಗ್ ಸುದ್ದಿ. ಸಿಗರೇಟು, ತಂಬಾಕು, ಗುಟ್ಕಾ, ಮಸಾಲ ಎಲ್ಲಾ ಬೆಲೆ ಕೂಡ ಏರಿಕೆ ಆಗ್ತಾ ಇದೆ. ಇನ್ನೊಂದು ಕಡೆಗೆ ಮೋದಿ ಸರ್ಕಾರದಿಂದ ಹೊಸ ನಿಯಮ ಕೂಡ ಭಾರತದಲ್ಲಿ ಜಾರಿಗೆ ಬರ್ತಾ ಇದೆ, ಅದು ಕೂಡ ನೋಡ್ತಾ ಹೋಗೋಣ. ಮತ್ತೆ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ಬರು ಕೂಡ ನಿಮಗೆ ಈಗಾಗಲೇ ಹಣ ಬರೋದಕ್ಕೆ ಶುರುವಾಗಿದೆಯಾ, ಎಸ್ ಆರ್ ನೋ ಎಂಬುದರ ಮೂಲಕ ಕಮೆಂಟ್ ಮಾಡಿ. ಅದಕ್ಕಂದ್ರೆ ನಿಮ್ಮ ಕಮೆಂಟ್ ಗೆ ನಾವು ಉತ್ತರ ಕೂಡ ಕೊಡಲಿದ್ದೇವೆ. ನಿಮ್ಮ ಊರಿನ ಹೆಸರನ್ನ ಕೂಡ ಕಮೆಂಟ್ ಮಾಡಿ. ಇನ್ನೊಂದು ಕಡೆಗೆ ವೀಕ್ಷಕರೇ, ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಈಗಾಗಲೇ ನಮ್ಮ ಕೇಂದ್ರ ಸರ್ಕಾರದ ಬಜೆಟ್ ಕೂಡ ಮಂಡನೆ ಆಗಿದೆ. ಒಂದು ಕಡೆಗೆ ಯಾರಿಗೆಲ್ಲ ಗುಡ್ ನ್ಯೂಸ್ ಸಿಕ್ಕಿದೆ, ಯಾರಿಗೆಲ್ಲ ಬ್ಯಾಡ್ ನ್ಯೂಸ್ ಸಿಕ್ಕಿದೆ ಅದನ್ನು ಕೂಡ ವಿಡಿಯೋದಲ್ಲಿ ನೋಡೋಣ. ಯಾವೆಲ್ಲ ಬೆಲೆ ಏರಿಕೆ ಆಗಿದೆ, ಯಾವೆಲ್ಲ ಬೆಲೆ ಇಳಿಕೆ ಆಗಿದೆ ಅದನ್ನು ಕೂಡ ನೋಡೋಣ. ಮತ್ತೆ ಹೊಸ ಘೋಷಣೆ, ಹೊಸ ಯೋಜನೆ ಮಹಿಳೆಯರಿಗೆ ಆಗಿರ್ಬೋದು, ಇನ್ನೊಂದು ಕಡೆಗೆ ಹಿರಿಯ ನಾಗರಿಕರಿಗೆ ಆಗಿರ್ಬೋದು, ಅದನ್ನು ಕೂಡ ನೋಡ್ತಾ ಹೋಗೋಣ ವೀಕ್ಷಕರೇ. ವಿಡಿಯೋ ಪೂರ್ತಿಯಾಗಿ ನೋಡಿ, ಹಾಗೆ ಲೈಕ್ ಕೂಡ ಮಾಡಿ. ಮೊದಲಿಗೆ ಬಜೆಟ್ ಶುರುವಾಗೋ ಮುಂಚೆನೆ ಬಂಗಾರ ಮತ್ತು ಬೆಳ್ಳಿ ದರ ದಿಢೀರನೆ ಕುಸಿತವಾಗಿದ್ದು ಕೂಡ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಆಗಿದೆ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಎದಕ್ಕಂದ್ರೆ ದಿಢೀರನೆ ಬಂಗಾರ ಮತ್ತು ಬೆಳ್ಳಿ ದರ ಎಷ್ಟು ಇಳಿಕೆ ಆಗಿದೆ ಅಂದ್ರೆ, ಮೊದಲಿಗೆ ಬೆಳ್ಳಿ ದರ ಬರೋಬ್ಬರಿ 1 ಕೆಜಿ ಮೇಲೆ 1,00,000 ರೂಪಾಯಿಯಷ್ಟು ಕಡಿಮೆ ಆಗಿರುವಂತದ್ದು. ದಿಢೀರನೆ 36% ಬೆಳ್ಳಿ ದರ ಇಳಿಕೆ ಆಗೋದ್ರ ಮೂಲಕ ಈಗ ಬೆಳ್ಳಿ ದರ 1 ಕೆಜಿಗೆ 2,80,000 ರೂಪಾಯಿ ಆಸುಪಾಸಿನಲ್ಲಿ ವಹಿವಾಟ ಮಾಡ್ತಾ ಇದೆ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಒಟ್ಟು 36% ಬೆಳ್ಳಿ ದರ ಇಲ್ಲಿ ಕಡಿಮೆ ಆಗಿದ್ದು ಒಂದು ಕಡೆ ಗುಡ್ ನ್ಯೂಸ್. 4,20,000 ರೂಪಾಯಿ ಆಗಿತ್ತು, ದಿಢೀರನೆ 1-2 ದಿನದಲ್ಲಿ 1,00,000ಕ್ಕೂ ಹೆಚ್ಚು ಇಳಿಕೆ ಆಗಿದೆ. ಅದೇ ತರ ಈ ವೀಕ್ಷಕರೇ, ಇಲ್ಲಿ ಬಂಗಾರದ ಬೆಲೆ ಬಗ್ಗೆನೂ ಮಾತಾಡಲೇಬೇಕು. ಎದಕ್ಕಂದ್ರೆ ಬಂಗಾರದ ಬೆಲೆಯೂ ಕೂಡ ದಿಢೀರನೆ ಕುಸಿತವಾಗಿದೆ. ಎಷ್ಟು ಇಳಿಕೆ ಆಗಿದೆ ಅಂದ್ರೆ ಬರೋಬ್ಬರಿ 9% ಕುಸಿತವಾಗೋದ್ರ ಮೂಲಕ ಬರೋಬ್ಬರಿ ಇಲ್ಲಿ ಮತ್ತೆ 1,60,000 ರೂಪಾಯಿಂದ 1,51,610 ರೂಪಾಯಿಗೆ ತಲುಪಿದೆ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಅಂದ್ರೆ ವೀಕ್ಷಕರೇ, ಇಲ್ಲಿ ಬಂಗಾರ 2-3 ದಿನದಲ್ಲಿ 1,80,000 ರೂಪಾಯಿಂದ ದಿಢೀರನೆ 30,000 ರೂಪಾಯಿಯಷ್ಟು ಕಡಿಮೆ ಆಗಿದೆ. ಅದೇ ತರ ಬೆಳ್ಳಿ ಕೂಡ 2 ದಿನದಲ್ಲಿ 1,20,000 ರೂಪಾಯಿಗೂ ಹೆಚ್ಚು ಕಡಿಮೆ ಆಗಿದೆ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು ವೀಕ್ಷಕರೇ. ನಿಮ್ಮ ಪ್ರಕಾರ 10 ಗ್ರಾಂ ಬಂಗಾರ ಹಾಗೂ 1 ಕೆಜಿ ಬೆಳ್ಳಿ ದರ ಎಷ್ಟಾಗಬೇಕು ಅಂತ ಕಮೆಂಟ್ ಮಾಡಿ. ನಮ್ಮ ಪ್ರಕಾರ 1 ಕೆಜಿ ಬೆಳ್ಳಿ ದರ 1,00,000ದಿಂದ 1,20,000 ರೂಪಾಯಿ ಆದ್ರೆ ಓಕೆ. ಅದೇ ತರ ಬಂಗಾರವು ಕೂಡ 10 ಗ್ರಾಮ್ಗೆ 1,00,000ದಿಂದ 1,30,000 ರೂಪಾಯಿ ಒಳಗೆ ಬಂದ್ರೆ ಜನರು ಖರೀದಿ ಮಾಡಬಹುದು. ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಅದೇ ತರ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಬಜೆಟ್ ನಲ್ಲಿ ಯಾವೆಲ್ಲ ಬೆಲೆ ಏರಿಕೆ ಆಯ್ತು, ಯಾವೆಲ್ಲ ಬೆಲೆ ಇಳಿಕೆ ಆಯ್ತು, ಇದ್ರ ಬಗ್ಗೆನೂ ಕೂಡ ಒಂದು ರಿಪೋರ್ಟ್ ಬಂದಿದೆ ವೀಕ್ಷಕರೇ. ಅದನ್ನ ನಾವು ನಿಮಗೆ ಹೇಳಲಿದ್ದೇವೆ, ವಿಡಿಯೋ ಪೂರ್ತಿಯಾಗಿ ನೋಡಿ. ಮದ್ಯಪಾನ, ಸಿಗರೇಟು, ಗುಟ್ಕಾ ಇದೆಲ್ಲ ಕೂಡ ಬೆಲೆ ಈಗ ದುಬಾರಿ ಆಗಲಿದೆ ಎಂಬುವ ಮಾಹಿತಿ ಸಿಕ್ಕಿದೆ ವೀಕ್ಷಕರೇ. ಹೊಸ ಅಬಕಾರಿ ಸುಂಕ ಜಾರಿಗೆ ಬಂದ ಹಿನ್ನೆಲೆ ಸಿಗರೇಟು, ಪಾನ್ ಮಸಾಲ ಉತ್ಪನ್ನಗಳ ಬೆಲೆಯಲ್ಲೂ ಕೂಡ ಭಾರಿ ಏರಿಕೆ ಆಗಲಿದೆ. ಕೇಂದ್ರದ ಬಜೆಟ್ ಮುಂಚೆನೆ ಏರಿಕೆ ಆಗಿತ್ತು, ಆದ್ರೆ ಕೇಂದ್ರದ ಬಜೆಟ್ ನಲ್ಲೂ ಕೂಡ ಮದ್ಯಪಾನದ ಬಗ್ಗೆ ಮತ್ತು ಸಿಗರೇಟ್ ಸೇದೋರ್ಗೂ ಕೂಡ, ಧೂಮಪಾನಿಗಳಿಗೂ ಕೂಡ ಶಾಕ್ ಅಂತಾನೆ ಹೇಳ್ಬಹುದು. ಇದರ ಮೇಲೆ ಈಗ ಮತ್ತಷ್ಟು ತೆರಿಗೆಯನ್ನು ಹೆಚ್ಚಳ ಮಾಡಲಾಗಿದೆ. ಈ ಮೂಲಕ ಈ ಒಂದು ಸಿಗರೇಟ್ ಆಗಿರ್ಬೋದು, ಮತ್ತೆ ತಂಬಾಕು ಆಗಿರ್ಬೋದು, ಮತ್ತೆ ಮದ್ಯಪಾನದ ಬಾಟ್ಲಿಗಳ ದರ ಏರಿಕೆ ಆಗಲಿದೆ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು ವೀಕ್ಷಕರೇ. ಇನ್ನೊಂದು ಕಡೆಗೆ ಗ್ಯಾಸ್ ಸಿಲಿಂಡರ್ ಬೆಲೆಯೂ ಕೂಡ ಏರಿಕೆ ಆಗಿದೆ. ಹೌದು, ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ ಈಗ ಗ್ಯಾಸ್ ಸಿಲಿಂಡರ್ ದರ ಎಷ್ಟಾಗಿದೆ? ನಮ್ಮ ಕರ್ನಾಟಕದಲ್ಲಿ, ದೇಶದಲ್ಲಿ 2 ಟೈಪ್ ಗ್ಯಾಸ್ ಸಿಲಿಂಡರ್ ಇದೆ. ಒಂದು ಮನೆಗೆ ಬಳಸೋ ಗ್ಯಾಸ್ ಸಿಲಿಂಡರ್, ಒಂದು ಹೋಟೆಲ್ ರೆಸ್ಟೋರೆಂಟ್ ಗಳಲ್ಲಿ ಬಳಸೋ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್. ವೀಕ್ಷಕರೇ, ಇಲ್ಲಿ ಮೊದಲಿಗೆ 19 ಕೆಜಿ ಅಂದ್ರೆ ವಾಣಿಜ್ಯ ಬಳಕೆ
ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಬಿಸ್ನೆಸ್ ಪರ್ಪಸ್ಗೆ ಬಳಸೋ ಗ್ಯಾಸ್ ಸಿಲಿಂಡರ್ ಬೆಲೆ ಮತ್ತೆ 49 ರೂಪಾಯಿ ಏರಿಕೆ ಆಗೋದ್ರ ಮೂಲಕ ಬಜೆಟ್ ದಿನವೇ ಇದು ಗ್ರಾಹಕರಿಗೆ ಒಂದು ಶಾಕಿಂಗ್ ಸುದ್ದಿ ಅಂತಾನೆ ಹೇಳ್ಬಹುದು. ಇನ್ನೊಂದು ಕಡೆಗೆ ಹೇಳೋದಾದ್ರೆ ಈಗ ಫೆಬ್ರವರಿ 1ನೇ ತಾರೀಕಿನಿಂದಲೇ 19 ಕೆಜಿ ಗ್ಯಾಸ್ ಸಿಲಿಂಡರ್ ಮೇಲೆ 49 ರೂಪಾಯಿ ಏರಿಕೆ ಆಗಲಿದೆ. ಇನ್ನು ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ದರದಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ ಅಂತ ಹೇಳಬಹುದು ವೀಕ್ಷಕರೇ. ಈಗ ಹೊಸ ದರದ ಪ್ರಕಾರ 19 ಕೆಜಿ ಗ್ಯಾಸ್ ಸಿಲಿಂಡರ್ ಬೆಲೆ 1740 ರೂಪಾಯಿ ಇತ್ತು, ಈಗ 1764 ರೂಪಾಯಿಗೆ ತಲುಪಿದೆ ಬೆಂಗಳೂರಲ್ಲಿ ಅಂತಾನು ಕೂಡ ಹೇಳಬಹುದು ವೀಕ್ಷಕರೇ. ಅದೇ ತರ ಮನೆಗೆ ಬಳಸೋ ಗ್ಯಾಸ್ ಸಿಲಿಂಡರ್ ದರದಲ್ಲಿ ಯಾವುದೇ ರೀತಿ ಏರಿಕೆನೂ ಇಲ್ಲ, ಇಳಿಕೆನೂ ಇಲ್ಲ ಅಂತ ಹೇಳಲಾಗಿದೆ. ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಅದೇ ತರ ಬಜೆಟ್ ನಲ್ಲಿ ಮತ್ತಷ್ಟು ಹೊಸ ಒಂದು ಘೋಷಣೆ ಕೂಡ ಆಗಿದೆ. ಇನ್ಕಮ್ ಟ್ಯಾಕ್ಸ್ ತೆರಿಗೆ ಪಾವತಿ ಮಾಡ್ತಾ ಇದ್ದವರಿಗೆ ಕೂಡ ಒಂದು ಸ್ಲ್ಯಾಬ್ ಗಳಲ್ಲಿ ಏನೂ ಕೂಡ ಬದಲಾವಣೆ ಇಲ್ಲ ಅಂದ್ರೂ ಕೂಡ ಆದಾಯ ತೆರಿಗೆಯಲ್ಲಿ ಅಪರಾಧ ಮಾಡಿದ್ರೆ ಇನ್ ಮುಂದೆ ಜೈಲು ಶಿಕ್ಷೆ ಇಲ್ಲ, ಕೇವಲ ದಂಡ ಮಾತ್ರ ಹಾಕಲಾಗುತ್ತೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಇನ್ನು ತೆರಿಗೆ ವಂಚಿಸುವವರಿಗೆ ಶಿಕ್ಷೆ ಬಗ್ಗೆ ಕೋರ್ಟ್ಗಳು ತೀರ್ಮಾನ ಮಾಡಬೇಕು ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಮುಖ್ಯವಾಗಿ ಹೇಳಬೇಕಂದ್ರೆ IT ರಿಟರ್ನ್ ಸಲ್ಲಿಕೆಗೆ ಈಗ ಜುಲೈ 31 ಅವಕಾಶವನ್ನ ಕೊಡಲಾಗ್ತಾ ಇದೆ. ಅಂದ್ರೆ ಇನ್ನು ಜುಲೈ 31ರವರೆಗೂ IT ರಿಟರ್ನ್ಸ್ ಅನ್ನ ನೀವು ಮಾಡಬಹುದು ಅಂತ ಇಲ್ಲಿ ಹೇಳ್ಬಹುದು. ಒಂದು ವೇಳೆ ಯಾರಾದ್ರೂ ತಮ್ಮ ಒಂದು ತೆರಿಗೆಯನ್ನ ಪಾವತಿ ಮಾಡಿಲ್ಲ ಅಂದ್ರೆ ಅವರಿಗೆ ದಂಡ ಹಾಕೋ ಎಚ್ಚರಿಕೆ ಕೂಡ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ನಲ್ಲಿ ಕೊಟ್ಟಿರುವಂತದ್ದು ವೀಕ್ಷಕರೇ. 100% ದಂಡ ಅಂದ್ರೆ ವೀಕ್ಷಕರೇ ಇಲ್ಲಿ 100ರಷ್ಟು ಹೆಚ್ಚು ದಂಡವನ್ನ ವಿಧಿಸೋ ಒಂದು ಎಚ್ಚರಿಕೆಯನ್ನು ಕೂಡ ಇಲ್ಲಿ ಕೊಟ್ಟಿರುವಂತದ್ದು. ಇದು ಕೂಡ ನಿಮಗೆಲ್ಲ ಗೊತ್ತಿರಲಿ. ಅಂದ್ರೆ ಯಾರಾದ್ರೂ ಒಂದು ತೆರಿಗೆಯಲ್ಲಿ ವಂಚನೆ ಮಾಡಿದ್ದಾದಲ್ಲಿ ಅವರಿಗೂ ಕೂಡ ದಂಡವನ್ನ ಹಾಕೋದಾಗಿ ಕೂಡ ಇಲ್ಲಿ ಹೇಳಲಾಗಿದೆ. ಒಟ್ಟಾರೆ ಹೇಳೋದಾದ್ರೆ ಈ ಒಂದು ಬಜೆಟ್ ಅಲ್ಲಿ ಈಗ ಮಹಿಳೆಯರಿಗೆ ಏನು ಸಿಕ್ಕಿದೆ ಅಂದ್ರೆ ಶಿ ಮಾರ್ಟ್ ಎಂಬುವ ಗ್ರಾಮೀಣ ಮಾರುಕಟ್ಟೆಯನ್ನು ಸ್ಥಾಪನೆ ಮಾಡಲಾಗ್ತಾ ಇದೆ. ಇದು ದೇಶಾದ್ಯಂತ ಮಹಿಳೆಯರಿಗೆ ಯೋಜನೆ ಪ್ರಯೋಜನವಾಗಲಿದೆ ಅಂತ ಹೇಳಬಹುದು. ಇನ್ನು ಚುನಾವಣೆ ನಡೆಯುವ ರಾಜ್ಯಗಳಲ್ಲಿ ಬಂಪರ್ ಕೊಡುಗೆಗಳನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಅವುಗಳಲ್ಲಿ ಕರ್ನಾಟಕಕ್ಕೆ ಯಾವುದು ಕೂಡ ಅಪ್ಲೈ ಆಗಿಲ್ಲ. ಇದಕ್ಕಂದ್ರೆ ಲಖ್ಪತಿ ದೀದಿ ಯೋಜನೆ ಆಗಿರಬಹುದು. ಈ ಯೋಜನೆ ಅಡಿಯಲ್ಲಿ ಕೇಂದ್ರ ಸರ್ಕಾರ ಈಗ ಚುನಾವಣೆ ನಡೆಯುವ ಜಾಗಗಳಲ್ಲಿ ಗ್ಯಾರಂಟಿಗಳನ್ನು ಕೂಡ ಘೋಷಣೆ ಮಾಡ್ತಾ ಇದೆ. ಅಲ್ಲಿವರೆಗೆ ಯೂಸ್ ಆಗುತ್ತೆ. ಆದ್ರೆ ಶಿ ಮಾರ್ಟ್ ಗ್ರಾಮೀಣ ಮಾರುಕಟ್ಟೆ ಸ್ಥಾಪನೆಯನ್ನ ಮಾಡಲಾಗುತ್ತೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಇನ್ನು ಪ್ರತಿ ಒಂದು ಡಿಸ್ಟಿಕ್ ಅಲ್ಲೂ ಕೂಡ ಒಂದು ಲೇಡೀಸ್ ಹಾಸ್ಟೆಲ್ ಅನ್ನ ಮಾಡೋದಾಗಿನೂ ಕೂಡ ಒಂದು ಘೋಷಣೆಯನ್ನ ಮಾಡಲಾಗಿದೆ. ಇನ್ನು ಪ್ರಧಾನಿ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರದ ಈ ಸಾಲಿನ ಬಜೆಟ್ ಕೂಡ ಈಗಾಗಲೇ ಮಂಡನೆ ಆಗಿದ್ದು, ಇದರಲ್ಲಿ ಮುಖ್ಯವಾಗಿ ಮಹಿಳೆಯರಿಗೆ ಅಂದ್ರೆ ಶಿ ಮಾರ್ಟ್ ಯೋಜನೆ ಆಗಿರ್ಬೋದು, ಇನ್ನೊಂದು ಕಡೆಗೆ ಲಖ್ಪತಿ ದೀದಿ ಯೋಜನೆ ಆಗಿರ್ಬೋದು, ಈ ಯೋಜನೆಗಳನ್ನ ಹೆಚ್ಚು ಒಂದು ವಿಸ್ತರಣೆಯನ್ನ ಮಾಡಬಹುದು ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಇನ್ನು ವೀಕ್ಷಕರೇ, ಮುಖ್ಯವಾಗಿ ಈಗಿನ ಒಂದು ಜನರು ಈ ಒಂದು ಯೋಜನೆಗಳಲ್ಲಿ ಅಪ್ಲೈ ಮಾಡಿದ್ರೆ ಅಂದ್ರೆ ಅಟಲ್ ಪೆನ್ಷನ್ ಯೋಜನೆ ಆಗಿರ್ಬೋದು, ಶ್ರಮ್ ಯೋಗಿ ಮಾನ್ಧನ್ ಯೋಜನೆ ಆಗಿರ್ಬೋದು, ಈ ಒಂದು ಯೋಜನೆ ಮತ್ತೆ ಈಗ ವಿಸ್ತರಣೆಯನ್ನ ಕೂಡ ಮಾಡಲಾಗಿದೆ ಕೇಂದ್ರ ಸರ್ಕಾರದಿಂದ. ಈ ಒಂದು ಯೋಜನೆಯಲ್ಲಿ ಯಾರಾದ್ರೂ ಈಗಾಗಲೇ ಇನ್ವೆಸ್ಟ್ಮೆಂಟ್ ಮಾಡಲು ಪ್ರಾರಂಭ ಮಾಡಿದ್ದಾದಲ್ಲಿ ಅವರಿಗೆ ಈಗ 60 ವರ್ಷ ತುಂಬಿದ ಮೇಲೆ, ಅಂದ್ರೆ ನಿಮಗೆ 60 ವರ್ಷ ತುಂಬಿದ ಮೇಲೆ ಇಲ್ಲಿ ನಿಮಗೆ ಸರ್ಕಾರದಿಂದ ಗ್ಯಾರಂಟಿ ಪೆನ್ಷನ್ ಬರುತ್ತೆ. ಅದು ತಿಂಗಳಿಗೆ 3,000 ರೂಪಾಯಿನೂ ಬರುತ್ತೆ. ನೀವು ಅದೇ ತರ ಪೆನ್ಷನ್ ಯೋಜನೆ, ಅಟಲ್ ಪೆನ್ಷನ್ ಯೋಜನೆ ಅಡಿಯಲ್ಲಿ ಹೆಚ್ಚು ಒಂದು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಗ್ಯಾರಂಟಿಡ್ ನಿಮಗೆ 5,000 ರೂಪಾಯಿವರೆಗೂ ಕೂಡ ಅದರಲ್ಲಿ ನಿಮಗೆ ಪೆನ್ಷನ್ ಕೂಡ ಸಿಗಲಿದೆ ಅಂತ ಹೇಳ್ಬಹುದು. ಇನ್ನು ವೀಕ್ಷಕರೀಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆನೂ ಕೂಡ ದೊಡ್ಡ ಒಂದು ಅಪ್ಡೇಟ್ ಇಲ್ಲಿ ಸದ್ಯಕ್ಕೆ ಬರ್ತಾ ಇರುವಂತದ್ದು. ನಿಮ್ಮ ಅಕೌಂಟ್ಗೂ ಕೂಡ ಈಗಾಗಲೇ ಹಣ ಬರೋದಕ್ಕೆ ಶುರುವಾಗಿದೆಯಾ? ಹೌದು, ಎದಕ್ಕಂದ್ರೆ ಈಗಾಗಲೇ ಎಲ್ಲರೂ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ ಈಗಾಗಲೇ 25ನೇ ಕಂತು ಹಣ ಜಮೆ ಆಗಿದೆ ಅಂತ. ವೀಕ್ಷಕರೇ, ಅದು 25ನೇ ಕಂತು ಯಾವ ತಿಂಗಳದ್ದು ಅಂದ್ರೆ ಫೆಬ್ರವರಿ ತಿಂಗಳದ್ದು ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಎದಕ್ಕಂದ್ರೆ ಸರ್ಕಾರ ಹೋದ ವರ್ಷ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು 2 ತಿಂಗಳದ್ದು ಹಣ ಹಾಕಿರ್ಲಿಲ್ಲ. ಹಾಗೂ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ತಿಂಗಳದ್ದು ಕೂಡ ಹಾಕೋದು ಬಾಕಿ ಇದೆ. ಸೆಪ್ಟೆಂಬರ್ ತಿಂಗಳವರೆಗೂ ಹಣವನ್ನ ಹಾಕಲಾಗಿತ್ತು. ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ತಿಂಗಳದ್ದು ಈಗ ಕೊಡಬೇಕಾಗಿತ್ತು. 3 ಕಂತು ಅಂದ್ರೆ 6,000 ರೂಪಾಯಿ ಆಗುತ್ತೆ. ಅದರ ಬದಲಾಗಿ ಮೊದಲು ಹಳೆಯ ಕಂತು ಅಂದ್ರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಕಂತಿನ ಹಣವನ್ನ ಈಗ ರಿಲೀಸ್ ಕೂಡ ಮಾಡಲಾಗಿದೆ. ಈ ಒಂದು ಹಣ ಈಗ ರಿಲೀಸ್ ಆಗಿದೆ ಅಂದ್ರೆ ನಿಮ್ಮ ಅಕೌಂಟ್ಗೆ ಈಗ ಬರೋದಕ್ಕೆ ಶುರು ಕೂಡ ಆಗಿರ್ಬೋದು. ಒಮ್ಮೆ ಬಾರಿ ನಿಮ್ಮ ಅಕೌಂಟ್ ಚೆಕ್ ಮಾಡಿಕೊಳ್ಳಿ. ಬಂದಿಲ್ಲ ಅಂದ್ರೆ ಚಿಂತೆ ಮಾಡಬೇಡಿ. ಅದಕ್ಕಂದ್ರೆ ಇನ್ನು 3 ರಿಂದ 4 ದಿನದ ಸಮಯಾವಕಾಶದಲ್ಲಿ ನಿಮ್ಮ ಅಕೌಂಟ್ಗೆ ಹಣ ಖಂಡಿತವಾಗ್ಲೂ ಬಂದೇ ಬರುತ್ತೆ. ನಿಮ್ಮ BPL ಕಾರ್ಡು, APL ಕಾರ್ಡು ಆಕ್ಟಿವ್ ಆಗಿರ್ಬೇಕು. ಮತ್ತೆ ನೀವು GST ರಿಟರ್ನ್ಸ್ ತೆರಿಗೆ ಪಾವತಿ ಮಾಡ್ತಾ ಇದ್ರೆ ಅಥವಾ IT ರಿಟರ್ನ್ಸ್ ಮಾಡ್ತಾ ಇದ್ರೆ ನಿಮಗೆ ಗೃಹಲಕ್ಷ್ಮಿ ಹಣ ಬರೋದು ಬಂದ್ ಆಗುತ್ತೆ. ಒಂದು ವೇಳೆ ನಿಮ್ಮ ಕಾರ್ಡು BPL ಕಾರ್ಡು ಕೂಡ ಅನರ್ಹ ಅಂತ ಪತ್ತೆಯಾಗಿದ್ರೆ ಅಥವಾ ನಿಮ್ದು ಏನಾದ್ರೂ BPL ಕಾರ್ಡು ರದ್ದಾಗಿದ್ರೆ ಅವಾಗ್ಲೂ ಕೂಡ ಹಣ ಬರೋದು ತಡವಾಗಬಹುದು ಅಂತ ಹೇಳಲಾಗಿದೆ. ವೀಕ್ಷಕರೇ, ರೇಷನ್ ಕಾರ್ಡ್ ಮೇಲೆ ನಿಮ್ಮ ಹೆಸರು, ಬ್ಯಾಂಕ್ ಅಕೌಂಟ್ ಮೇಲೆ ನಿಮ್ಮ ಹೆಸರು ಕರೆಕ್ಟ್ ಆಗಿರ್ಬೇಕು ಮತ್ತು ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಕೂಡ ಲಿಂಕ್ ಆಗಿರ್ಬೇಕು ಅಂತ ಇಲ್ಲಿ ಹೇಳಲಾಗಿದೆ. ಇದು ಕೂಡ ನಿಮಗೆ ಗೊತ್ತಿರಲಿ. ವೀಕ್ಷಕರೇ, ಈಗ 2,000 ರೂಪಾಯಿ ನಿಮ್ಮ ಅಕೌಂಟ್ಗೆ ಬಂದಿದ್ರೆ ಇನ್ನು
2-3 ದಿನದಲ್ಲಿ ಮತ್ತೆ 2,000 ರೂಪಾಯಿ ಅಂದ್ರೆ ಮಾರ್ಚ್ ತಿಂಗಳದ್ದು ಹಣ ಬರೋ ಚಾನ್ಸ್ ಇದೆ. ಇದಕ್ಕಂದ್ರೆ 2 ತಿಂಗಳ ಹಣವನ್ನ ಬಿಡುಗಡೆ ಮಾಡಿದ್ದು ಈಗ 25ನೇ ಕಂತು ಜಮೆ ಆಗಿದ್ರೆ ಈಗ 26ನೇ ಕಂತು ಹಣವು ಕೂಡ ನಿಮಗೆ ಜಮೆ ಆಗುತ್ತೆ ವೀಕ್ಷಕರೇ. ಅದೇ ತರ ನೆಕ್ಸ್ಟ್ ಮಾರ್ಚ್ ಅಲ್ಲೂ ಕೂಡ ಕರ್ನಾಟಕ ಸರ್ಕಾರದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಜೆಟ್ ಅನ್ನ ಮಂಡನೆ ಮಾಡಲಿದ್ದಾರೆ. ಈ ಬಾರಿ ಗೃಹಲಕ್ಷ್ಮಿ ಯೋಜನೆಗೆ ಸಿಂಹ ಪಾಲು ಸಿಗಲಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಇದಕ್ಕಂದ್ರೆ ಗ್ಯಾರಂಟಿ ಯೋಜನೆಗಳಲ್ಲಿ 5 ಗ್ಯಾರಂಟಿ ಯೋಜನೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಅತಿ ಹೆಚ್ಚು ಅನುದಾನ ಬೇಕಾಗುತ್ತೆ. ಎದಕ್ಕಂದ್ರೆ ಇದರಲ್ಲಿ ಪ್ರತಿಯೊಬ್ಬರಿಗೂ 2,000 ರೂಪಾಯಿ ಕೊಡಬೇಕು. 1,27,00,000 ಫಲಾನುಭವಿಗಳು ಇರೋದ್ರಿಂದ ಸಾವಿರಾರು ಕೋಟಿ ಹಣ ಇದಕ್ಕೆ ಮೀಸಲಿಡಲಿದ್ದಾರೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಇನ್ ಮುಂದೆ ಬಜೆಟ್ ಆದ್ಮೇಲೆ ನಿಮಗೆ ಪ್ರತಿ ತಿಂಗಳು ಕರೆಕ್ಟ್ ಆಗಿ ಹಣ ಬರುತ್ತೆ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು. ಅದೇ ತರ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ನಿಮಗೆ ಎಷ್ಟು ಕಂತು ಹಣ ಬಂದಿದೆ ಬೇಗನೆ ಕಮೆಂಟ್ ಮಾಡಿ. ಅದೇ ತರ ಎಷ್ಟು ಬಾಕಿ ಇದೆ ಅದು ಕೂಡ ನೀವು ಕಮೆಂಟ್ ಮಾಡಿ. ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೆ ನೀವು ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದ್ರೆ ಬೇಗನೆ ಲೈಕ್ ಕೂಡ ಮಾಡಿ ವೀಕ್ಷಕರೇ. ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡಿ.